ಬೀದರ್ ಜಿಲ್ಲೆಯಲ್ಲಿ ಈದ್ ಮಿಲನ್ ಸಮಾರಂಭ ಭವ್ಯವಾಗಿ ನೆರವೇರಿತು. ಈದ್ ಹಬ್ಬದ ಅಂಗವಾಗಿ ಬೀದರ್ ಜಿಲ್ಲೆಯಲ್ಲಿ ಭವ್ಯವಾದ ಈದ್ ಮಿಲನ್ ಸಮಾರಂಭವು ಆಯೋಜಿಸಲಾಗಿದ್ದು, ಗಣ್ಯರು ಸಾರ್ವಜನಿಕರು ದೊಡ್ಡ ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು. ಕಾರ್ಯಕ್ರಮದಲ್ಲಿ ಕರ್ನಾಟಕ ಸರ್ಕಾರ ಸಚಿವರಾದ ರಹೀಂ ಖಾನ್ ಹಾಗೂ ಮಾಜಿ ಸಚಿವರಾದ ಬಂಡೆಪ್ಪ ಖಾಶಂಪುರ್ ಉಪಸ್ಥಿತರಿದ್ದರು. ಇದೇ ಸಂದರ್ಭದಲ್ಲಿ ಬೀದರ್ ನಗರದ ಪಾಲಿಕೆಯ ಅಧ್ಯಕ್ಷರಾದ ಮೊಹಮ್ಮದ್ ಕೌಸ್ ಮತ್ತು ಬೋರ್ಡಾ ಅಧ್ಯಕ್ಷರಾದ ಬಸವರಾಜ್ ಜಾಬ್ ಶೆಟ್ಟಿ ಕೂಡ ಭಾಗವಹಿಸಿದ್ದರು. ಬೀದರ್ ಜಿಲ್ಲೆಯ ಅನೇಕ ನಾಗರಿಕರು ಈ ಸಮಾರಂಭದಲ್ಲಿ ಭಾಗವಹಿಸಿ ಪರಸ್ಪರ ಈದ್ ಶುಭಾಶಯಗಳನ್ನು ವಿನಿಮಯ ಮಾಡಿಕೊಂಡರು. ನಾಯಕರು ಶಾಂತಿ, ಸೌಹಾರ್ದತೆ ಮತ್ತು ಸಾಮರಸ್ಯದ ಸಂದೇಶವನ್ನು ನೀಡಿದರು. ಕಾರ್ಯಕ್ರಮವು ಸಮಾಜದಲ್ಲಿ ಏಕತೆ ಮತ್ತು ಸಹೋದರತ್ವ ಬಲಪಡಿಸುವ ಮಹತ್ವವನ್ನು ಒತ್ತಿ ಹೇಳಿ ಬೀದರ್ನಲ್ಲಿ ಈದ್ ಉಲ್ ಫಿತ್ರ್ ನಮಾಜ್ ಭವ್ಯವಾಗಿ ನೆರವೇರಿತು. 50,000ಕ್ಕೂ ಹೆಚ್ಚು ಭಕ್ತರು ಭಾಗವಹಿಸಿದರು. ಈದ್ ಉಲ್ ಫಿತ್ರ್ ಹಬ್ಬದ ಅಂಗವಾಗಿ ಬೀದರ್ ನಗರದಲ್ಲಿ ಭವ್ಯವಾಗಿ ಈದ್ ನಮಾಜ್ ನೆರವೇರಿತು. ಸುಮಾರು 50,000ಕ್ಕೂ ಹೆಚ್ಚು ಮುಸ್ಲಿಂ ಬಾಂಧವರು ನಮಾಜ್ನಲ್ಲಿ ಭಾಗವಹಿಸಿ ಶಾಂತಿ ಮತ್ತು ಸಮೃದ್ಧಿಗಾಗಿ ಪ್ರಾರ್ಥಿಸಿದರು. ಈ ಸಂದರ್ಭದಲ್ಲಿ ಬೀದರ್ ನಗರದ ವಿವಿಧ ಪ್ರದೇಶಗಳಿಂದ ಸಾವಿರಾರು ಜನರು ಆಗಮಿಸಿ ಸಹೋದರತ್ವ ಮತ್ತು ಐಕ್ಯತೆ ಸಂದೇಶವನ್ನು ಹೆಚ್ಚಿಕೊಂಡರು. رضي الله تعالى عنه. اللهم اغفر للعباس وولده مغفرة ظاهرة وباطنة لا تغادر ذنبا. الله في أصحابي لا تتخذوهم غرضا من بعدي، ومن أحبهم فبحبي أحبهم، ومن أبغضهم فببغضي أبغضهم، وخير القرون قرني ثم الذين يلونهم ثم الذين يلونهم. اللهم أعز الإسلام. السلام عليكم ورحمة الله. ಇವತ್ತು ರಂಜಾನ್ ಹಬ್ಬದು ಈದ್ ಇದೆ. ಎಲ್ಲರಿಗೆ ನಾನು ಬೀದರ್ ಜನತೆಗೆ ಈದ್ ಮುಬಾರಕ್ ಅಂತ ಹೇಳ್ತೇನೆ. ಮತ್ತು ಇಡೀ ಕರ್ನಾಟಕಕ್ಕೆ ಮತ್ತು ಇಡೀ ನಮ್ಮ ಭಾರತ ದೇಶದಲ್ಲಿ ಎಲ್ಲರೂ ಒಂದು ಪ್ರೀತಿ ವಿಶ್ವಾಸದಿಂದ ರಂಜಾನ್ ಹಬ್ಬದು ಈದ್ ಮುಬಾರಕ್. ಮತ್ತು ನಮ್ಮ ಕರ್ನಾಟಕ ಸರ್ಕಾರದಿಂದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬ್ರಿಂದ ಮತ್ತು ಡಿಪ್ಟಿ CM DK ಶಿವಕುಮಾರ್ಲಿಂದ ಮತ್ತು ನಮ್ಮ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಈಶ್ವರ್ ಖಂಡ್ರೆಲಿಂದ ಇವತ್ತು ಬಂಡಪ್ಪ ಸಾಹೇಬರು ಇದ್ದಾರೆ, ಜೊತೆಗೆ ಜಾಬ್ ಶೆಟ್ಟಿ ಸಾಹೇಬರು ಇದ್ದಾರೆ. ಸುಮಾರು ಎಲ್ಲರೂ ಈದ್ನಲ್ಲಿ ಒಂದು ಪ್ರೀತಿ ವಿಶ್ವಾಸದಿಂದ ಎಲ್ಲರಿಗೆ ಬೆಲೆ ಮಿಲಾತಿದ್ದಾರೆ. ಮತ್ತು ರಂಜಾನ್ ಫುಲ್ ತಿಂಗಳಿನಲ್ಲಿ ದೇವರಿಗೆ ಪ್ರಾರ್ಥನೆ ಮಾಡಿ ಒಂದು ಒಳ್ಳೆ ದಿಶಾನಲ್ಲಿ ನಾವೆಲ್ಲರೂ ದೇವರ ಹತ್ರ ಹೋಗಿದ್ದಾರೆ. ಅದ್ರ ಸಲುವಾಗಿ ಇಡೀ ವರ್ಷಕ್ಕೆ ನಮ್ಮೆಲ್ಲರಿಗೆ ದೇವರು ಒಳ್ಳೆಯದು ಮಾಡಲಿ ಅಂತ. ಒಳ್ಳೆಯಲ್ಲಿ ಯೂಸ್ ಆಗ್ತಾ ಇದೆ ಸರ್. ಸಿಹಿ ಸುದ್ದಿ ಕೊಡ್ತಾ ದಾವಣಗೆರೆ ಟಿಕೆಟ್ ನೀಡೋ ಮೂಲಕ ಇವತ್ತು ಈದ್ ಹಬ್ಬ ಇದೆ ಅಲ್ಲ, ಸಿಹಿ ಸುದ್ದಿ ಕೊಡುತ್ತಾ ಅಂತ ಮುಸ್ಲಿಂ ಅದು ಟಾಪ್ ಲೆವೆಲ್ ಡಿಸೈಡ್ ಮಾಡ್ತಾರೆ. ರಂಜಾನ್ ಹಬ್ಬದ ಶುಭಾಶಯ ಕೋರುತ್ತೇನೆ. ಈದ್ ಮುಬಾರಕ್. ಯಾವ ಥರ ಒಂದು ತಿಂಗಳು ಸತತ ಉಪವಾಸ ಮುಖಾಂತರ ಇವತ್ತು ಇಡೀ ದೇಶ ಅಲ್ಲ ವಿಶ್ವದಲ್ಲೇ ಇವತ್ತು ರಂಜಾನ್ ಹಬ್ಬ ಆಚರಿಸ್ತಾ ಇದ್ದಾರೆ. ಮತ್ತು ಅದರಲ್ಲಿ ವಿಶೇಷವಾಗಿ ನಮ್ಮ ಬೀದರು ಈ ಗಂಗಾ ಜಮುನಾ ತಹಜೀಬ್ದಾಗ ಎಲ್ಲಾರ ನೋಡ್ಬೇಕಂದ್ರೆ ನಮ್ಮ ಬೀದರ್ನಲ್ಲಿ ನೋಡ್ಬೇಕು. ಅಷ್ಟೊಂದು ಪ್ರೀತಿ ವಿಶ್ವಾಸದಿಂದ ಎಲ್ಲರೂ ಭಾವೈಕ್ಯತೆಯಿಂದ ಏನದ ಭಾಳಂತ ಒಂದು ನಗರ ಇದೆ ಇದು. ಹಾಗಾಗಿ ಇವತ್ತು ನಮ್ಮ ಮಂತ್ರಿಗಳು ರಹೀಂ ಖಾನ್ಜಿಯವರು, ಜಾಬ್ ಶೆಟ್ಟಿಯವರು ಮತ್ತು ಎಲ್ಲ ನಮ್ಮ ಅಧ್ಯಕ್ಷರು ಎಲ್ಲರೂ ಸಂಘಟಕರು ಎಲ್ಲರೂ ಸೇರಿ ಇವತ್ತು ಏನು ನಮಾಜ್ ಆದ ತಕ್ಷಣ ಏನು ಎಲ್ಲರಿಗೆ ಒಂದು ಪ್ರೀತಿ ವಿಶ್ವಾಸದಿಂದ ಈದ್ ಮುಬಾರಕ್ ಹೇಳೋಂಥ ಒಂದು ಪದ್ಧತಿ ನಮ್ಮ ಬೀದರ್ನಲ್ಲಿದೆ. ಅದು ಏನದಲ್ಲ ಖಾಯಂ ಮಾಡ್ಕೊಂಡು 25 ವರ್ಷ ಹಿಡಿದು ಇಲ್ಲಿ ಬರ್ತಾಯಿದ್ದೀನಿ. ಹಾಗಾಗಿ ಇವತ್ತು ಆ ಅಲ್ಲಾ ತಾಲಾಗ ನಾನು ಪ್ರಾರ್ಥನೆ ಮಾಡ್ತೀನಿ ಎಲ್ಲರಿಗೆ ಶಾಂತಿ, ಸಮೃದ್ಧಿ, ಅಭಿವೃದ್ಧಿ ಕೊಟ್ಟು ಹಾರೈಸಲಿ. ಮತ್ತು ಎಲ್ಲರಿಗೆ ನಾ ಮತ್ತೊಂದು ಸಲ ಈದ್ ಮುಬಾರಕ್ ಹೇಳಿ ಶುಭಾಶಯ.
ಇದ್ದೇವೆ. ಇದು ಒಂದು ಈದ್ ಮಿಲಾಪ್ ಅಂದರೆ ಇವತ್ತು ಎಲ್ಲ ಸಮುದಾಯಗಳಲ್ಲಿ ಕೂಡ ಈ ಒಂದು ಹಬ್ಬವನ್ನು ಆಚರಣೆ ಮಾಡೋಂಥದ್ದಿದೆ. ಹಿಂದೂಗಳಲ್ಲಿ ಏನದೆ ಅಂದರೆ ಉಗಾದಿ ಅಂತ ಬರುತ್ತೆ, ಮುಸ್ಲಿಮ್ನಲ್ಲಿ ಏನೋದಂದ್ರೆ ಈದ್ ಮಿಲಾಪ್ ಅಂತ ಬರುತ್ತೆ, ರಂಜಾನ್ ಹಬ್ಬ. ಎಲ್ಲ ಸಮಾಜದಲ್ಲಿ ಕೂಡ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಎಲ್ಲರ ಬದುಕಿಗಾಗಿ, ಮಾನವನ ಬದುಕಿಗಾಗಿ ಎಲ್ಲರೂ ಒಳ್ಳೆ ರೀತಿಯಿಂದ ಬದುಕಬೇಕು ಸಮಾಜದಲ್ಲಿ ಅನ್ನುವಂಥ ಒಂದು ಸಂದೇಶವನ್ನು ಕೊಡುವಂಥ ಒಂದು ಈ ಬೀದರ್ ನಗರದಲ್ಲಿ ಸನ್ಮಾನ್ಯ ಶ್ರೀ ರಹೀಂ ಖಾನ್ ಅವರು MLA ಆಗಿದ ಮೇಲೆ ಇವತ್ತಿನವರೆಗೆ ಯಾವುದೂ ಅಂಥದ್ದು ದಂಗಾ ಫಸಾದ್ಗಳು ಯಾವುದೂ ಆಗಿಲ್ಲ. ಬೀದರ್ನಲ್ಲಿ ಒಂದು ಭಾವೈಕ್ಯತೆ, ಮುಸ್ಲಿಂ ಆ್ಯಂಡ್ ಹಿಂದೂ ಎಲ್ಲರೂ ಅಣ್ಣ ತಮ್ಮಂದಿರ ಹಾಗೆ ನಾವು ಬದುಕೊಂಡು ಬರ್ತಾ ಇದ್ದೇವೆ. ಹಾಗೆಯೇ ಕೂಡ ಮುಂದೂ ಕೂಡ ಎಲ್ಲ ಜನರಲ್ಲಿ ಇದೇ ಭಾವನೆ ಬರಲಿ. ನೀವು ಎಲ್ಲರೂ ಕೂಡ ಒಂದು ಅಣ್ಣ ತಮ್ಮಂದಿರ ಇದ್ದ ಹಾಗೆ ನಾವು ಬದುಕೋಣ. ಶಾಂತಿ ಸಮಾಧಾನ ಬೀದರ್ನಲ್ಲಿ ಅನ್ನೋದಾದ್ರೆ ತೊಗೊಂಡು ಬಂದು ಎಲ್ಲರೂ ಒಳ್ಳೆಯದಾಗಿ ಸಮಾಜದಲ್ಲಿ ಬದುಕೋಣ ಅಂತ ಈ ಸಂದರ್ಭದಲ್ಲಿ ನಾನು ಒಂದು ವಿಚಾರಗಳು ತಿಳಿಸ್ತೀನಿ. ಧನ್ಯವಾದ. السلام